ರೇಣುಕಾಸ್ವಾಮಿ ಕಿಡ್ನಾಪ್ ಕೇಸ್ನಲ್ಲಿ ನಾನು ಭಾಗಿಯಾಗಿಲ್ಲ. ವಿನಯ್ ಪವನ್ ಸೂಚನೆಯ ಮೇರೆಗೆ ಕಿಡ್ನಾಪ್ ಮಾಡಲಾಗಿದೆ. ಕಿಡ್ನಾಪರ್ಗಳಿಗೆ ನಾನು ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ ಅನ್ನೋದು ರೀಸನಬಲ್ ಗ್ರೌಂಡ್ಸ್. ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿಯಲ್ಲಿ ಹಾಕೊಂಡಿರುವಂತಹ ರೀಸನಬಲ್ ಗ್ರೌಂಡ್ಸ್. ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತ ಬೇಲ್ ಅರ್ಜಿಯಲ್ಲಿ ಉಲ್ಲೇಖವನ್ನ ದರ್ಶನ್ ಪರ ವಕೀಲರು ಮಾಡಿದ್ದಾರೆ. ಚಾರ್ಜ್ ಶೀಟ್ನ ಅಂಶಗಳಿಗೆ ಹೆಂಗೆ ಕೌಂಟರ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಮಮತಾ, ಏನಂದ್ರೆ ಪ್ರಮುಖವಾಗಿ ಏನು ಪಿಟಿಷನ್ ಹಾಕಬೇಕಾದ್ರೆ ಮತ್ತು ಜಾಮೀನನ್ನ ಪಡ್ಕೊಳ್ಳೋಕೆ ಯಾವ ರೀತಿಯ ಪ್ರಯತ್ನಗಳನ್ನ ಮಾಡಬೇಕು ಆ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ದೋಷಾರೋಪ ಪಟ್ಟಿಯಲ್ಲಿ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಪವನ್ A10 ಪವನ್ ಇರ್ಬೋದು ಮತ್ತು A10 ವಿನಯ್ ಇರ್ಬೋದು ಮತ್ತು A3 ಪವನ್ ಇರ್ಬೋದು, ಇಬ್ಬರ ಏನು ಕಾರ್ಯಾಚರಣೆ ಮೂಲಕ ರಾಘವೇಂದ್ರನ ಮೂಲಕ ರೇಣುಕಾಸ್ವಾಮಿನ ಚಿತ್ರದುರ್ಗದಿಂದ ಅಪಹರಣವನ್ನು ಮಾಡ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ A2 ಆರೋಪಿ ದರ್ಶನ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇರಲಿಲ್ಲ.